ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಐಸಿಸಿ ಕಚೇರಿಗೆ ಹೋಗೋ ಮುಂಚೆ ಆಪ್ತರ ಜೊತೆ ಸಭೆ ಮಾಡಿದ್ದಾರೆ. ಆಪ್ತ ಸಚಿವರ ಜೊತೆ ಚರ್ಚೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಇನ್ನು ಆಪ್ತರ ಜೊತೆ ಚರ್ಚಿಸಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಮಾಡಿರುವಂತದ್ದು. ಆಪ್ತರ ಜೊತೆ ಚರ್ಚಿಸಿ ಹೈ ವೋಲ್ಟೇಜ್ ಮೀಟಿಂಗ್ಗೆ ಹೋಗಿದ್ದಾರೆ ಸಿದ್ದು, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಕೆಎಸ್ ಪೊನ್ನಣ್ಣ, ಎಂಆರ್ ಸೀತಾರಾಮ್ ಹಾಗೆ ಎಚ್ಸಿ ಮಹದೇವಪ್ಪ ಅವರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿದ್ದಾರೆ. ಕೆಜೆ ಜಾರ್ಜ್, ಬಿಕೆ ಹರಿಪ್ರಸಾದ್ ಜೊತೆ ಚರ್ಚೆಯನ್ನ ಮಾಡಿರುವಂತದ್ದು. ಇನ್ನು ಸಭೆ ಬಳಿಕ ಸಚಿವ ಕೆಜೆ ಜಾರ್ಜ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈಗಾಗಲೇ ಎಐಸಿಸಿ ಕಚೇರಿಗೆ ಹೋಗೋ ಮುಂಚೆ ಆಪ್ತರ ಜೊತೆ ಸಭೆಯನ್ನ ಮಾಡಿರುವಂತದ್ದು. ಪಕ್ಷದ ವಿಚಾರದ ಬಗ್ಗೆ ಸದ್ಯಕ್ಕೇನು ಮಾತನಾಡಲ್ಲ, ಪಾರ್ಟಿ ವಿಚಾರ ಮಾತನಾಡೋಕೆ ನನಗೆ ಅಧಿಕಾರವಿಲ್ಲ, ಇಲ್ಲಿ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿರುವಂತದ್ದು. ಡೆಲ್ಲಿಯಿಂದ ಮಾರುತಿ ಪಾವಗಡ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ಎಐಸಿಸಿ ಕಚೇರಿಗೆ ಹೋಗೋ ಮುಂಚೆ ಆಪ್ತರ ಜೊತೆ ಇನ್ನು ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಕೂಡ ಮಾಡಿರುವಂತದ್ದು. ಈ ಚರ್ಚೆಯಲ್ಲಿ ಏನೆಲ್ಲ ಮಾತನಾಡಿದ್ದಾರೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಸಿದ್ದರಾಮಯ್ಯ ಬೆಳಗ್ಗೆ ಕರ್ನಾಟಕ ಭವನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಿನ್ನೆ ತಡರಾತ್ರಿಯೂ ಕೂಡ ಅವ್ರ ಜೊತೆ ಹಲವು ಸಚಿವರುಗಳು ಪ್ರಯಾಣವನ್ನು ಬೆಳೆಸಿದರು. ದೆಹಲಿಯ ಕರ್ನಾಟಕ ಭವನದಲ್ಲೇ ಅವರು ಕೂಡ ಉಳ್ಕೊಂಡಿದ್ರು. ಸಹಜವಾಗಿ 9:00ವರೆಗೆ ಸಿದ್ದರಾಮಯ್ಯ ಅವರ ಬಳಿ ಬಂದು ಸಿದ್ದರಾಮಯ್ಯ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡಿರುವಂಥದ್ದು ನಿಜ. ಪರಮೇಶ್ವರ್ ಅವರಿದ್ದಾರೆ, ಬಿ.ಕೆ. ಹರಿಪ್ರಸಾದ್ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಜಾರ್ಜ್ ಅವರಿದ್ದಾರೆ, ಅದೇ ರೀತಿ ಬೈರತಿ ಸುರೇಶ್ ಸೇರಿದಂತೆ ಹಲವು ನಾಯಕರುಗಳು ಈ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಭಾಗವಹಿಸಿದರು. ಸಿದ್ದರಾಮಯ್ಯ ಅವರು ಕೂಡ ಆ ಸಂದರ್ಭದಲ್ಲಿ ಇವತ್ತಿನ ಮೀಟಿಂಗ್ ಅಜೆಂಡಾದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ರಾಹುಲ್ ಗಾಂಧಿ ಅವರು ಪದೇ ಸಿಗ್ತಿರಲಿಲ್ಲ. ಮೊನ್ನೆ ಕೇರಳಕ್ಕೆ ಬಂದಾಗಲೂ ಕೂಡ ಸಮಯ ಇರಲಿಲ್ಲ ಅವ್ರ ಜೊತೆ ಮಾತನಾಡೋದಕ್ಕೆ. ಕಳೆದ 6-7 ತಿಂಗಳಿಂದ ಸಿದ್ದರಾಮಯ್ಯ ಅವರು ಪ್ರಯತ್ನ ಪಡ್ತಿದ್ರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ರು. ಹೀಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೂ ಮೊದಲೇ ಈ ಸಚಿವರುಗಳ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತುಕತೆ ಆಡಿರುವಂಥದ್ದು. ಒಂದು ವೇಳೆ ನಾಯಕತ್ವ ವಿಚಾರ ಚರ್ಚೆ ಆಗಿದ್ದೆ ಆದರೆ ಆ ಸಂದರ್ಭದಲ್ಲಿ ನಮ್ಮ ನಿಲುವೇನು ಇರಬೇಕು ಅಂತ ಸಿದ್ದರಾಮಯ್ಯವರ ತಲೆಯಲ್ಲಿ 2 ಯೋಚನೆಗಳಿದ್ದಂತೆ ಕಾಣಿಸ್ತಿದೆ. ಒಂದು, ನಾನು ಈ 2 ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ, 2028 ಚುನಾವಣೆಯ ನೇತೃತ್ವವನ್ನು ಕೂಡ ನನ್ನ ನಾಯಕತ್ವದಲ್ಲಿ ಫೇಸ್ ಮಾಡ್ತೀನಿ, ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ತರ್ತೀನಿ ಅಂತ. ಮಗದೊಂದು ಕಡೆ ಒಂದು ವೇಳೆ ಬದಲಾವಣೆ ಅನಿವಾರ್ಯ ಅಂತ ಸಂದೇಶ ರವಾನೆ ಮಾಡಿದ್ದೆ ಆದರೆ ಒಂದಷ್ಟು ಷರತ್ತುಗಳನ್ನು ಕೂಡ ಹಾಕೋದಕ್ಕೆ, ಅಂದರೆ ಷರತ್ತುಗಳು ಅನ್ನೋದಕ್ಕಿಂತಲೂ ಕೂಡ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರವನ್ನು ಹಾಕಿ ತಮ್ಮನ್ನು ಬೆಂಬಲಿಸ್ಕೊಂಡು ಬಂದಂಥವ್ರಿಗೆ ಆಯ್ದ ಸ್ಥಾನಗಳನ್ನು ಕೊಡಿಸುವಂಥದ್ದು, ಆಯ್ದ ಸಚಿವ ಸ್ಥಾನಗಳನ್ನು ಕೊಡಿಸುವಂಥದ್ದು, KPCC ಪಟ್ಟವನ್ನು ಕೊಡಿಸುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರೇ CM ಆಗಬೇಕು ಅನ್ನೋದನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದೆ ಆದರೆ ದಲಿತರೊಬ್ಬರಿಗೆ ಅವಕಾಶವನ್ನು ಮಾಡಿಕೊಳ್ಳಲೇಬೇಕು, ದಲಿತ ನಾಯಕತ್ವಕ್ಕೆ ಇಟ್ಕೊಂಡೇ ನಾವು ಮುಂದಿನ ಚುನಾವಣೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ, ಅಹಿಂದದವ್ರಿಗೆ ಮಣೆ ಹಾಕಿ ಅಂತ ಹೇಳ್ಬೋದು. ಹೀಗಾಗಿ 4 ಹೆಚ್ಚುವರಿ DCM ಹುದ್ದೆಗಳನ್ನು ಸೃಷ್ಟಿ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಒಂದು ಒತ್ತಾಯವನ್ನು ಕೂಡ ಮಾಡ್ಬೋದು. ಅದರಲ್ಲಿ ಸಹಜವಾಗಿ ಒಂದು ಲಿಂಗಾಯತ ಕೋಟದಲ್ಲಿ ಎಂ ಬಿ ಪಾಟೀಲ್ ಅವ್ರ ಮನಸ್ಸಲ್ಲಿರುವಂಥದ್ದು, ಅದೇ ರೀತಿ ಅಲ್ಪಸಂಖ್ಯಾತರ ಕೋಟದಲ್ಲಿ ಜಮೀರ್ ಅಹಮದ್ ಖಾನ್ ಇದ್ದಾರೆ, ದಲಿತರ ಕೋಟದಲ್ಲಿ ಪರಮೇಶ್ವರ್ ಇಲ್ಲ ಮಹದೇವಪ್ಪ ಅವರನ್ನು ಮಾಡಿ ಅಂತ ಹೇಳ್ಬೋದು. ಜೊತೆಗೆ ತಮ್ಮ ಪುತ್ರನ ಬಗ್ಗೆನೂ ಕೂಡ ರಾಜಕೀಯ ಯೋಚನೆಯನ್ನು ಸಿದ್ದರಾಮಯ್ಯ ಅವರು ಮಾಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಸಿದ್ದರಾಮಯ್ಯ ಅವರು ಕೂಡ ಬೇರೆ ಯಡಿಯೂರಪ್ಪ ದೇವೇಗೌಡರ ಹಾದಿಯಲ್ಲೇ ಹೋದಂತೆ ಕಾಣಿಸ್ತಿದೆ ಈ ಇವತ್ತಿನ ಬೆಳವಣಿಗೆಯನ್ನು ನೋಡಿದಾಗ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಇಳಿಸಿದ್ದು ಅನಿವಾರ್ಯ ಅಂತ ಸಂದೇಶ ರವಾನೆ ಮಾಡಿದ್ದೆ ಆದರೆ ಯತೀಂದ್ರ ಅವರಿಗೆ ಒಳ್ಳೆ ಒಂದು ವಿರಾಮವನ್ನ ತೆಗೆದುಕೊಂಡು ಬರೋಣ.